ಮಗುನ ಯಾಕ್ರಿ ಬೈತೀರಾ? ಹಾ, ಮಗುನ ಬಿಟ್ರೆ ಊರ್ ತುಂಬ ಮಕ್ಕಳು ಮಾಡ್ಕೊಂಡು ಬಂದ್ಬಿಡ್ತಾನೆ. ರೀ ಬನ್ರಿ ಇಲ್ಲಿ. ಏನೇ ಅಡ್ಗೆ ಐತೇನೆ? ಹಾ, ಅಡಿಗೆ ವಿಷಯ ಇರ್ಲಿ, ಬನ್ನಿ ಇಲ್ಲಿ ಸ್ವಲ್ಪ. ಏನೇ? ಏನಿಲ್ಲ. ಏನದು ಕಮ್ಲಿ ವಿಚಾರ? ಏನೇ ಏನ್ ಕಂಬ್ಲಿ ವಿಚಾರ? ಅದನ್ನ ನೀವೇ ಹೇಳ್ಬೇಕು. ಮಗ ಏನೋ ಹೇಳ್ತಾವನಲ್ಲ. ಹೇ, ಅವನ್ ಚಿಕ್ಕ ಹುಡ್ಗ ಕನೆ, ಅವನೇನ್ ಹೇಳಿದ್ರು ಕೇಳ್ಬಿಡ್ತೀಯಾ? ರೀ, ಯಾಕೋ ನಿಮ್ಮ ಮೇಲೆ ಡೌಟ್ ಬರ್ತಿದೆಯಲ್ಲ ನನಗೆ. ಹೌದಾ ಅಮ್ಮ? ನಂಗೂ ತುಂಬಾನೇ ಡೌಟ್ ಬರ್ತಿದೆ ಅಮ್ಮ. ಥೂ ಬೇವರ್ಸಿ, ಯಾವಾಗೋ ಬಂದೆ ನೀನು? ಅಪ್ಪ, ಅಮ್ಮ ಕಮ್ಲಿ ಬಗ್ಗೆ ಕೇಳ್ತಿರ್ಬೇಕಾದ್ರೇನೆ ಬಂದೆ. ಥೂ, ನಿಂಗೆ ಸತಿ ಹೇಳಿದೀನೋ ದೊಡ್ಡ ವಿಷಯದಲ್ಲಿ ಬರಬೇಡ ಅಂತ. ರೀ, ಆ ಮಗುನ ಯಾಕ್ರಿ ಬೈತೀರಾ? ಹಾ, ಮಗುನ ಬಿಟ್ರೆ ಊರ್ ತುಂಬ ಮಕ್ಕಳು ಮಾಡ್ಕೊಂಡು ಬಂದ್ಬಿಡ್ತಾನೆ ನಿನ್ ಮಗ. ಅಮ್ಮ, ತುಂಬಾ ಹೊಟ್ಟೆ ಹಸಿತೈತೆ ಅಮ್ಮ. ಹಾ, ನಂಗೂ ಹೊಟ್ಟೆ ತುಂಬ ಹಸಿತೈತೆ. ಫಸ್ಟ್ ಊಟಕ್ಕಿಕ್ಕು ನಡಿ. ನಾನು ಊಟಕ್ಕೆ ಇಕ್ಕಲ್ಲ ರೀ. ನಾನೇನು ಕೇಳಿದ್ನ ಅದಕ್ಕೆ ಉತ್ತರ ಕೊಡಲಿಲ್ಲ ನೀವು. ನೀನೇನೇ ಕೇಳ್ದೆ, ನಾನೇನೇ ಉತ್ತರ ಕೊಡಬೇಕು? ಮೊದಲು ಆ ಕಮ್ಲಿ ವಿಚಾರ ಹೇಳಿ ನನಗೆ. ಅಪ್ಪ, ನಾನು ಹೇಳ? ಏಯ್, ತಿಕ್ಕ ಮುಚ್ಕೊಂಡಿರಕ್ಕೇನೋ ತಗೋತೀಯ ನೀನು? ರೀ, ಅದ್ಯಾಕ್ರಿ ಹೆಂಗೆ ಹೇಳ್ತೀರಾ? ಅವನೇನೋ ಹೇಳ್ತಾನಂತೆ, ಹೇಳಿ ಬಿಡಿ. ಏಯ್ ಅವನ ಮಾತೆಲ್ಲ ಕೇಳಬೇಡಿ ನೀನು. ಯಾಕ್ರಿ ನೀವು ಇಷ್ಟೊಂದು ಭಯ ಪಡ್ತಿದ್ದೀರಾ? ಅಂಥದ್ದೇನು ಮಾಡಿದ್ದೀರಾ ರೀ ನೀವು? ಏಯ್, ನನ್ನ ಮೇಲೇನ ಅನುಮಾನ ಮಾಡ್ತಿದೀಯೇನೆ ಇವನ್ ಮಾತು ಕಟ್ಕೊಂಡು? ನಿಮ್ಮ ಕೆಲಸದ ಬಗ್ಗೆ ನನಗಿಂತ ನಿಮ್ಮ ಮಗನಿಗೆ ಜಾಸ್ತಿ ಗೊತ್ತು ರೀ. ಲೇ, ನನ್ನ ನಂಬೆ. ನಂಗೆ ಯಾವ ಕಂಬ್ಲಿನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ವೇ. ಅವನ ಮಾತು ನಂಬೇಡ್ವೆ. ನಾನೆಲ್ಲ ಹೇಳ್ತೀನಿ ಬಿಡಮ್ಮ. ಏಯ್, ನೀನ್ ತಿಕ್ಕ ಮುಚ್ಕೊಂಡು ಒಳಗೋಗೋ. ನಂಗೆಲ್ಲ ಗೊತ್ತಿರಿ ನೀವೇನೇನು ಮಾಡ್ತಿದ್ದೀರಾ ಅಂತ. ಆದರೂ ಸುಮ್ಮನೆ ಇದ್ದೀನಿ. ಅಯ್ಯೋ, ಇಂಥ ಮಗ ಯಾವ ತಂದೆ ಹೊಟ್ಟೆಲೂ ಹುಟ್ಟಬಾರ್ದಪ್ಪ. ಓಕೆ ಫ್ರೆಂಡ್ಸ್, ನಾಳೆ ಸಿಗೋಣ ಫ್ರೆಂಡ್ಸ್, ಬಾಯ್.